ಗುಡ್ ಈವ್ನಿಂಗ್ ಮಕ್ಕಳೇ. ನಮಸ್ಕಾರ. ಎಲ್ರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಎಲ್ರದ್ದು ದಿನ ಹೇಗಾಯ್ತು? ಚೆನ್ನಾಗಿತ್ತಾ? ನಿಮ್ಮ ವೀಕೆಂಡ್ ಯಾವ ರೀತಿ ಹೋಯ್ತು? ಎಲ್ರೂ ಶಿವರಾತ್ರಿಯನ್ನ ಆಚರಣೆ ಮಾಡಿದ್ರಾ? ಎಸ್, ಐ ಹೋಪ್ ಎಲ್ಲರದು ಇವತ್ತಿನ ದಿನ ಚೆನ್ನಾಗಿ ನಿಮ್ಮ ಶಾಲೆಯಲ್ಲಿ ಒಳ್ಳೆಯ ದಿನವನ್ನ ಕಳೆದಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಒಂದು ಕ್ಲಾಸ್ ಪ್ರಾರಂಭ ಮಾಡುವ ಮುಂಚೆ ನಮ್ಮ ಒಂದು ಮೋಟಿವೇಶನಲ್ ಕೋಟ್ ನ ನೋಡ್ಕೊಂಡ್ ಬರೋಣ ಅಂತ. ಎಸ್, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕತ್ತೀನಿ. ಐ ಹೋಪ್ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕತ್ತದ. ಓಕೆ, ಸೊ ನಮ್ಮ ಕೋಟ್ ಏನಂತ ಹೇಳ್ತಿದೆ? ಮೊದಲಿಗೆ ಎಸ್ ಯು ಕ್ಯಾನ್ ಡ್ರೀಮ್ ಬಿಗ್. ನಂತರ ನೆವರ್ ಗಿವ್ ಅಪ್, ವರ್ಕ್ ಹಾರ್ಡ್. ಯಾರಾದ್ರೂ ಹೇಳಬಹುದಾ ಈ 4 ಪದಗಳ ಅರ್ಥ? ಹೌದಾ, ಈ 4 ಸೆಂಟೆನ್ಸಿನ ಅರ್ಥ ಏನಿದೆ ಅಂತ ಯಾರಾದ್ರೂ ಹೇಳಬಹುದಾ ನನಗೆ? ಎಸ್, ಮೊದ್ಲಿಗೆ ಹೇಳ್ತಾರೆ ಎಸ್ ಯು ಕ್ಯಾನ್ ಡ್ರೀಮ್ ಬಿಗ್ ಅಂತ. ಅಂದ್ರೆ ನಿಮ್ ಕೈಲೇ ಯಾವತ್ತು ದೊಡ್ಡ ದೊಡ್ಡ ಒಳ್ಳೆ ಕೆಲಸ, ಒಳ್ಳೆ ಒಳ್ಳೆ ಸಾಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕು? ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ. ಯಾಕಂದ್ರೆ ನಿಮ್ ಕೈಲೇ ಅಸಾಧ್ಯವಾದದ್ದು ಏನೂ ಇಲ್ಲ. ಹಾಗಾಗಿ ಒಳ್ಳೆ ಕನಸನ್ನ, ದೊಡ್ಡ ಕನಸನ್ನ ದಯವಿಟ್ಟು ಎಲ್ರೂ ಕಾಣ್ಬೇಕು. ಅದನ್ನ ನೀವು ಸಾಧಿಸುವಂತ ಛಲ, ಧೈರ್ಯ ನಿಮ್ಮಲ್ಲಿ ಅದು ಒಂದು ಕೆಪಬಿಲಿಟಿ ಯಾವತ್ತೂ ಇರುತ್ತೆ. ನಿಮ್ಮನ್ ಮೇಲೆ ನೀವು ಯಾವತ್ತು ಡೌಟ್ ಪಟ್ಲಿಕ್ಕೆ ಹೋಗ್ಬೇಡಿ. ನಿಮ್ ಕೈಲಿ ಆಗಲ್ಲ ಅಂತ ಯಾವತ್ತು ತಿಳ್ಕೊಳಿಕ್ ಹೋಗ್ಬೇಡಿ. ಹೌದಾ? ಎಸ್, ಅದರ ಜೊತೆಗೆ ನೆವರ್ ಗಿವ್ ಅಪ್, ವರ್ಕ್ ಹಾರ್ಡ್. ಅದ್ರ ಅರ್ಥ ಏನು? ಯಾವತ್ತು ಸೋಲನ್ನ ಒಪ್ಕೋಬೇಡಿ. ಯಾವತ್ತು ನನ್ ಕೈಲಿ ಆಗಲ್ಲ ಅಂತ ಹೇಳ್ಬೇಡಿ. ಕಷ್ಟ ಪಡ್ರಿ, ಪರಿಶ್ರಮ ಪಡ್ರಿ. ನಿಮ್ಮ ಕನಸವನ್ನು ಸಾಧಿಸ್ಲಿಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡಿ. ಆದ್ರೆ ಒಳ್ಳೆಯ ಒಂದು ಸರಿ ದಾರಿಯನ್ನ ಹಿಡಿದು ಮಾಡ್ಬೇಕು. ಕೆಟ್ಟ ದಾರಿಯಲ್ಲಿ ನಡೆದು ಅಲ್ಲ. ನಿಮ್ಮ ಒಂದು ಸರಿ ದಾರಿಯನ್ನ ಹಿಡಿದು ಶ್ರಮವನ್ನ ಪಟ್ಟಿ ನೀವೇನ್ ಮಾಡ್ಬೇಕು? ನಿಮ್ಮ ಸಾಧನೆಗಳನ್ನ ನೀವು, ನಿಮ್ಮ ಕನಸುಗಳನ್ನ ಸಾಧಿಸುವಂತ ಒಂದು ಛಲ ನಿಮ್ಮಲ್ಲಿ ನೀವು ಪಟ್ಕೊಂಡು ಅದಕ್ಕೆ ಪರಿಶ್ರಮವನ್ನ ಪಡಿಬೇಕು. ನಿಮ್ಮ ಸಾಧನೆಗಳು ನಿಮ್ಮ ಬಗ್ಗೆ ಹೇಳ್ಬೇಕು. ಓಕೆ? ಎಸ್, ಸೊ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ಕೊಂಡ್ವಿ ಮಕ್ಳೇ. ಈಗ ನಾವು ನಮ್ಮ ಕ್ಲಾಸ್ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಒಂದು MCQ ಸೆಷನ್ ಕಡೆಗೆ ಗಮನ ಹಾಕ್ಬಿಡೋಣ. ಸೊ ಘಾತಾಂಕಗಳು ಮತ್ತು ಘಾತಗಳು, ಹೌದಾ, ಈಗಾಗ್ಲೇ ಮುಗಿಸಿರುವಂತ ಒಂದು ಚಾಪ್ಟರ್ ನಾವು, ಹೌದಾ? ಸೊ ಅದ್ರ ಮೇಲೆ ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ. 2 ಘಾತ 3 ಯ ಮೌಲ್ಯ ಎಷ್ಟು? 2 ಘಾತ 3 ಯ ಮೌಲ್ಯ ಎಷ್ಟು? ಆಪ್ಷನ್ ಎ 6, ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ 12. 2 ಘಾತ 3 ವ್ಯಾಲ್ಯೂ ಅಥವಾ ಮೌಲ್ಯ ಎಷ್ಟು? ಸೊ 2 ಘಾತ 3 ಅಂದ್ರೆ ಎಷ್ಟು ಬರುತ್ತೆ? 2 ಇಂಟು 2 ಇಂಟು 2. 2 4, 4 8. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಮಕ್ಳೇ. ಎಸ್. ಸೊ ಎಲ್ರೂ, ನಾ ಇಲ್ಲಿ MCQ ಸೆಷನ್ ಪ್ರಾರಂಭ ಮಾಡಿದ್ಮೇಲೆ ನಿಮ್ಮ ಒಂದು ಪುಸ್ತಕದಲ್ಲಿ ಇಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಕೇವಲ ಉತ್ತರವನ್ನ ಬರ್ಕೋತ ಹೋಗ್ರಿ. ಸೊ ಯಾವ ರೀತಿ ನಾ ಆನ್ಸರ್ ಹೇಳ್ತೀನಿ ಅದೇ ರೀತಿ ಚೆಕ್ನು ಮಾಡ್ಕೊಂತ ಇರ್ರಿ. ಓಕೆ? 5 ಘಾತ 2. 5 ಘಾತ 2 ಎಷ್ಟು? ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 25, ಆಪ್ಷನ್ ಡಿ 15. 5 ಘಾತ 2 ಎಷ್ಟು? ಸೊ 5 ಘಾತ 2 ಅಂದ್ರೆ ಎಷ್ಟು ಬರುತ್ತೆ? ಆಪ್ಷನ್ ಸಿ 25. ಎಸ್, 5 ಇಂಟು 5 25. 5 ಎಷ್ಟು ಬರುತ್ತೆ? 25. ಹೌದಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ. 10 ಘಾತ 4. 10 ಘಾತ 4 ನಾಲ್ಕನ್ನು ಏನೆಂದು ಕರೆಯುತ್ತಾರೆ? 10 ಘಾತ 4 4 ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಆಧಾರ, ಆಪ್ಷನ್ ಬಿ ಗುಣಾಕಾರ, ಆಪ್ಷನ್ ಸಿ ಘಾತಾಂಕ, ಆಪ್ಷನ್ ಡಿ ಗುಣಲಬ್ಧ. 10 ಘಾತ 4 ಅದನ್ನ ಏನಂತ ಕರೀತಾರೆ? 4 ಏನಂತ ಕರೀತಾರೆ? ಅದನ್ನ ಆಪ್ಷನ್ ಸಿ
ಆಪ್ಷನ್ ಸಿ ಘಾತಾಂಕ, ಆಪ್ಷನ್ ಡಿ ಗುಣಲಬ್ಧ, ಆಪ್ಷನ್ ಎ ಆಧಾರ, ಆಪ್ಷನ್ ಬಿ ಗುಣಾಕಾರ ಏನಂತ ಕರೀತಾರೆ? ಅದನ್ನ ಎಸ್ ಆಪ್ಷನ್ ಸಿ ಘಾತಾಂಕ ಅಂತ ಕರೀತಾರೆ. ಒಂದ್ ನಿಮಿಷ. ಎಸ್ ಅದನ್ನ ನಾವು ಘಾತಾಂಕ ಅಂತ ಕರಿತೀವಿ. 4ನೇ ಪ್ರಶ್ನೆ, 7 ಘಾತ 3ನಲ್ಲಿ 7ನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಘಾತಾಂಕ, ಆಪ್ಷನ್ ಬಿ ಆಧಾರ, ಆಪ್ಷನ್ ಸಿ ಮೌಲ್ಯ, ಆಪ್ಷನ್ ಡಿ ವರ್ಗ. 7 ಘಾತ 3ರಲ್ಲಿ 7ನ್ನು ಏನೆಂದು ಕರಿತೇವೆ? ಘಾತಾಂಕ, ಆಧಾರ, ಮೌಲ್ಯ, ವರ್ಗ. ಅದನ್ನ ನಾವು ಬೇಸ್ ಅಂತೀವಿ, ಆಧಾರ ಅಂತ ಕರಿತೀವಿ. ಹೌದಾ ಇಲ್ವೋ? ಸೊ ಕರೆಕ್ಟ್ ಆದ ಉತ್ತರ ಆಪ್ಷನ್ ಬಿ. ಎಸ್. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, 3 ಘಾತ 4 ಎಷ್ಟು? ಆಪ್ಷನ್ ಎ 12, ಆಪ್ಷನ್ ಬಿ 64, ಆಪ್ಷನ್ ಸಿ 81, ಆಪ್ಷನ್ ಡಿ 27. 3 ಘಾತ 4 ಮೌಲ್ಯ ಎಷ್ಟು? ಅದರ ಉತ್ತರ ಎಸ್ ಆಪ್ಷನ್ ಸಿ 81. 6ನೇ ಪ್ರಶ್ನೆ, 1 ಘಾತ 5 ಎಷ್ಟು? 1 ಘಾತ 5 ಎಷ್ಟು? 5, 1, 0, 25. 1 ಘಾತ 5 5ರ ಒಂದು ಮೌಲ್ಯ ಎಷ್ಟು? 5, 1, 0, 25. ಅದರ ಮೌಲ್ಯ ಎಸ್ ಒಂದೇ ಬರುತ್ತೆ. ಹೌದಾ ಇಲ್ಲೋ? ಸೊ ಕರೆಕ್ಟ್ ಆದ ಉತ್ತರ ಆಪ್ಷನ್ ಬಿ 1. 7ನೇ ಪ್ರಶ್ನೆ, 6 ಘಾತ 0 ಎಷ್ಟು? ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 6, ಆಪ್ಷನ್ ಡಿ 60. 6 ಘಾತ 0 ಅದರ ಮೌಲ್ಯ ಎಷ್ಟು? ಅದರ ಮೌಲ್ಯ ಎಸ್ ಕರೆಕ್ಟ್ ಆದಂತಹ ಉತ್ತರ ಆಪ್ಷನ್ ಬಿ 1. 8ನೇ ಪ್ರಶ್ನೆ, 4 ಘಾತ 3 ಇಂಟು 4 ಘಾತ 2 ಎಷ್ಟು? ಆಪ್ಷನ್ ಎ 4 ಘಾತ 6, ಆಪ್ಷನ್ ಬಿ 4 ಘಾತ 5, ಆಪ್ಷನ್ ಸಿ 16 ಘಾತ 5, ಆಪ್ಷನ್ ಡಿ 8 ಘಾತ 5. 4 ಘಾತ 3 ಇಂಟು 4 ಘಾತ 2ರ ಮೌಲ್ಯ ಎಷ್ಟು? ಕರೆಕ್ಟ್ ಆದಂತಹ ಉತ್ತರ ಎಸ್ ಆಪ್ಷನ್ ಬಿ 4 ಘಾತ 5. ಎಸ್ ಸಾರಿ. ಓಕೆ. 9ನೇ ಪ್ರಶ್ನೆ, 9 ಘಾತ 2 ಡಿವೈಡೆಡ್ ಬೈ 9 ಘಾತ 1 ಎಷ್ಟು ಬರುತ್ತೆ? ಆಪ್ಷನ್ ಎ 9 ಘಾತ 3, ಆಪ್ಷನ್ ಬಿ 9 ಘಾತ 2, ಆಪ್ಷನ್ ಸಿ 9 ಘಾತ 1, ಆಪ್ಷನ್ ಡಿ 1. ಎಷ್ಟು ಬರುತ್ತೆ? ಕರೆಕ್ಟ್ ಆದಂತಹ ಉತ್ತರ ಎಸ್ 9
9 ಘಾತ 1 ಸಿ ಹೌದಲ್ಲ. ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ. 5 ಘಾತ 2 ಘಾತ 3 ಎಷ್ಟು ಬರುತ್ತೆ? ಆಪ್ಷನ್ ಎ 5 ಘಾತ 5, ಆಪ್ಷನ್ ಬಿ 5 ಘಾತ 6, ಆಪ್ಷನ್ ಸಿ 10 ಘಾತ 6, ಆಪ್ಷನ್ ಡಿ 25 ಘಾತ 3. ಇಟ್ ಈಸ್ ಕರೆಕ್ಟ್ ಆದಂತ ಉತ್ತರ ಆಪ್ಷನ್ ಬಿ 5 ಘಾತ 6. ಎಸ್. ಸೊ ಮಕ್ಕಳೇ, ಇವತ್ತಿನ ಒಂದು MCQ ಸೆಷನ್ ಅನ್ನ ನೋಡ್ಕೊಂಡ್ವಿ. ಐ ಹೋಪ್ ಎಲ್ರಿಗೂ ಇವತ್ತಿನ ಒಂದು MCQ ಸೆಷನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಮ್ಮ ಕ್ಲಾಸ್ ಕಡೆ ಹೋಗೋಣ. ಈಗಾಗಲೇ ಗೊತ್ತಿರುವ ಹಾಗೆ ನಾವು ಹಿಂದಿನ ಕ್ಲಾಸಲ್ಲಿ ಏನನ್ನ ಕಲಿತ್ವಿ, ಸಮಮಿತಿಯ ಒಂದು ಚಾಪ್ಟರ್ ಅನ್ನ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಕಾನ್ಸೆಪ್ಟ್ಸ್ ಅನ್ನ ನಾವು ಕಲಿತ್ವಿ. ಆ ಚಾಪ್ಟರ್ ಅನ್ನು ಕೂಡ ನಾವು ಮುಗಿಸಿದ್ವಿ. ಸೊ ಇವತ್ತು ನಿಮ್ಮ ಒಂದು ಈ ಕ್ಲಾಸ್ನಲ್ಲಿ ಹೊಸ ಚಾಪ್ಟರ್ ಅನ್ನ ಪ್ರಾರಂಭ ಮಾಡೋಣ. ಅದರ ಹೆಸರು ಘನಾಕೃತಗಳು. ಘನಾಕೃತಿಗಳು ಅಥವಾ ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಹೌದಾ? ಘನಾಕೃತಗಳು ಅಂತ ಹೇಳ್ತೀವಿ. ಹೌದಾ? ಈಗ ಘನಾಕೃತಗಳು ಅಂದ್ರೆ ಏನು, ಇದ್ರ ಬಗ್ಗೆ ನಿಮ್ಗೆ ಮೊದ್ಲಿಗೆ ಘನಾಕೃತಗಳ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನೀವು ಮೊದ್ಲಿಗೆ ಏನ್ ತಿಳ್ಕೊಬೇಕಂದ್ರೆ ಆಕೃತ ಅಥವಾ ಆಕಾರಗಳ ಬಗ್ಗೆ ನೀವು ಒಂದಿಷ್ಟು ವಿಷಯಗಳನ್ನ ತಿಳ್ಕೊಬೇಕು. ಅದ್ ಯಾವುದು ಅಂತಂದ್ರೆ ಆಕಾರಗಳು ಯಾವ ರೀತಿಯಲ್ಲಿ ಇರ್ತಾವೆ ಅಥವಾ ಯಾವ ರೀತಿಯಲ್ಲಿ ನಾವು ಅವನ್ನ ಬಳಸ್ತೀವಿ. ಮೊದಲಿಗೆ ಆಕಾರಗಳು ಇರೋದು 2D ಮತ್ತು 3D ರೂಪದಲ್ಲಿ. 2D ಮತ್ತೆ 3D ರೂಪದಲ್ಲಿ ಇರ್ತಾವೆ. 2D ಅಂದ್ರೆ ಏನು? 2D ಅಂತಂದ್ರೆ ಕೇವಲ ಲೆಂತ್ ಮತ್ತೆ ಬ್ರೆಡ್ತ್ ಇರುತ್ತೆ. ಅಂದ್ರೆ ಉದ್ದ ಮತ್ತು ಅಗಲ ಒಂದು ಡೈಮೆನ್ಷನ್ ಇರ್ತಾವೆ. ಉದ್ದ ಮತ್ತು ಅಗಲ ಡೈಮೆನ್ಷನ್ ಇರ್ತಾವೆ. ಅದೇ 3D ಅಂದ್ರೆ ಏನಾಗುತ್ತೆ? 3D ಅಂದ್ರೆ ಲೆಂತು ಇರುತ್ತೆ, ಬ್ರೆಡ್ತು ಇರುತ್ತೆ, ನಂತರ ಹೈಟು ಬರುತ್ತೆ. ಮತ್ತೇನ್ ಬರುತ್ತೆ? ಅದಕ್ಕೆ ಹೈಟ್ ಬರುತ್ತೆ. ಅದಕ್ಕೆ 3 ಇರುವುದ್ರಿಂದ 1 2 3 ಡೈಮೆನ್ಷನ್ ಇರುವುದ್ರಿಂದ ಅದಕ್ಕೆ 3D ಅಂತೇವೆ. ಇಲ್ಲಿ ಕೇವಲ 2 ಡೈಮೆನ್ಷನ್ ಇರುವುದ್ರಿಂದ 2D ಅಂತ ಕರಿತೀವಿ. ಓಕೆ. ಇನ್ನೊಂದು ಬರುತ್ತೆ 1D ಅಂತೇವೆ ನಾವು. 1D ಅಂದ್ರೆ ಒಂದೇ ಡೈಮೆನ್ಷನ್ ಇರುವುದು, ಅದು ಲೆಂತ್ ಮಾತ್ರ. ಅದು ಯಾವುದು ಅಂತಂದ್ರೆ ನಮ್ಮ ಒಂದು ರೇಖೆ ಅಥವಾ ರೇಖಾಖಂಡ ನೀವು ನೋಡಿದ್ರೆ ಅದಕ್ಕೆ ಕೇವಲ ಲೆಂತ್ ಮಾತ್ರ ಇರುತ್ತೆ, ಬ್ರೆಡ್ತ್ ಹೈಟ್ ಇವ್ಯಾವೂ ಇರುವುದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಅದಕ್ಕೆ ನಾವು 1D ಅಂತ ಕರಿತೀವಿ. ಓಕೆ. ಸೊ ಆಕಾರಗಳು ಇವು 3 ರೀತಿಯಲ್ಲಿ ನಾವು ನೋಡಬಹುದು. 1D 2D ಮತ್ತು 3D ರೂಪದಲ್ಲಿ ಏನಿರ್ತಾವೆ ಆಕಾರಗಳು ನಮಗೆ ಕಾಣ್ತಾವೆ. ಈಗ 2D ಅಂತ ಬಂದಾಗ 2D ಅಂತ ಬಂದಾಗ ಏನಾಗುತ್ತೆ? ಇದಕ್ಕೆ ಕೇವಲ ಲೆಂತ್ ಮತ್ತೆ ಬ್ರೆಡ್ತ್ ಇರುತ್ತೆ, ಹೈಟ್ ಇರೋದಿಲ್ಲ ಅಂತ ಹೇಳ್ತೀವಿ. ಸೊ ಯಾರಾದ್ರೂ ಹೇಳ್ಬೋದಾ 2D ಅಲ್ಲಿ ಯಾವ್ಯಾವ ಆಕಾರಗಳು ಬರ್ತಾವೆ ಅಂತ? ಯಾರಾದ್ರೂ ಹೇಳಬಹುದಾ ನನಗೆ 2D ಅಲ್ಲಿ ಯಾವ್ಯಾವ ಆಕಾರಗಳು ಬರ್ತಾವೆ ಅಂತ? 2D ಶೇಪ್ಸ್ ಅಂತ ಬಹಳ ಈಗಾಗಲೇ ಕೇಳಿರ್ತೀರಿ ನೀವು. ಈ ಒಂದು ಆಕಾರಗಳ ಬಗ್ಗೆ ಆಲ್ರೆಡಿ ನೀವು ಕಲ್ತಿದರೂ ಕೂಡ. ಹೌದಾ? ಸೊ 2D ಅಲ್ಲಿ ಯಾವ ರೀತಿಯ ಆಕಾರಗಳು ಇರ್ತಾವೆ ಅಂತ ಹೇಳ್ಬೋದಾ? ಯಾರಾದ್ರೂ ಉದಾಹರಣೆ ಕೊಡಬಹುದಾ ನನಗೆ? ವಿಚಾರ ಮಾಡ್ರಿ, ಎಲ್ರು ಪ್ರಯತ್ನ ಮಾಡ್ಬೇಕು. ಹೌದಾ? ಎಸ್. ಸೊ 2D ಅಲ್ಲಿ ಯಾವ ಬರ್ತಾವೆ ಅಂತಂತಂದ್ರೆ ನಮ್ಮ ಒಂದು ಚೌಕ ಆಗಿರಬಹುದು, ಆಯತ ಆಗಿರಬಹುದು, ವೃತ್ತ ಆಗಿರಬಹುದು ಅಥವಾ ತ್ರಿಕೋಣ ಆಗಿರಬಹುದು. ಇವೆಲ್ಲ ಕೂಡ 2D ಆಕಾರಗಳೇ. ಅಂದ್ರೆ ಅದಕ್ಕೆ ಕೇವಲ ಲೆಂತ್ ಮತ್ತು ಬ್ರೆಡ್ತ್, ಉದ್ದ ಮತ್ತು ಅಗಲ ಮಾತ್ರ ಹುಡುಕ್ತಿರಿ ನೀವು. ಹಾಗಾಗಿ ಅದರಲ್ಲಿ ಮಾತ್ರ ಏನಾಗುತ್ತೆ? ಇವು 2D ಆಕಾರಗಳು ಮಾತ್ರ ಬರ್ತಾವೆ. ಹೌದಾ? ಅವಷ್ಟೇ ಮಾತ್ರ ಬರ್ತಾವೆ. ಅರ್ಥ ಆಗ್ತಿದೆ ನಿಮ್ಗೆ? ಎಸ್. ಎಲ್ರಿಗೂ ಗೊತ್ತಾಯ್ತಾ ಇದ್ರ ಬಗ್ಗೆ? ಎಸ್. ಈಗ ನಾನು ಒಂದು ಸಿಮ್ಯುಲೇಷನ್ ಅನ್ನ ಶೇರ್ ಮಾಡ್ತೀನಿ ಇಲ್ಲಿ ನಿಮ್ಗೆ. ಸೊ ಈ ಒಂದು 2D ಮೇಲೆ ಒಂದು ಆಕ್ಟಿವಿಟಿ ಮಾಡೋಣ ಅಂತ. ಎಸ್, ಎಲ್ರಿಗೂ ಕಾಣ್ಲಿಕ್ಕತ್ತದ? ಓಕೆ. ಸೊ ನೀವಿಲ್ಲಿ ಏನ್ ನೋಡ್ಲಿಕ್ಕತ್ತೀರಿ? ಇಲ್ಲಿ ಒಂದು ಶೇಪ್ ಅನ್ನ ನೋಡ್ಲಿಕ್ಕತ್ತೀರಿ. ಹೌದಾ? ಇದು ಏನಿದು? ಇದು ಮನೆ. ಹೌದಾ? ಮನೆಯಲ್ಲಿ ಇದನ್ನೇನ ಇಲ್ಲಿ ತೋರಿಸಿದ್ದಾರಲ್ಲ, ಇದರಲ್ಲಿ ಹಲವಾರು ಆಕಾರಗಳಿದಾವೆ. ಇದಾವೋ ಇಲ್ವೋ? ಇದಾವೆ.
ಯಾವ್ಯಾವ ಇದಾವೆ, ಅವಕ್ಕರ ಹೆಸರೇನು, ಇಲ್ಲಿ ನಾವು ಕಂಡುಹಿಡಿಯೋಣ ಅಂತ. ಸೊ ಮೊದ್ಲಿಗೆ ನಿಮಗೆ ಏನಾಗುತ್ತೆ, ಇಲ್ಲಿ ನಿಮಗೆ ಏನ್ ಕಾಣ್ಲಿಕ್ಕತ್ತದ, ತ್ರಿಕೋಣ ಒಂದು ಆಕಾರ ಕಾಣ್ಲಿಕ್ಕತ್ತದ ಇಲ್ಲೋ. ಸೊ ಇದರಲ್ಲಿ ಏನಿದೆ, ಯಾವ ಒಂದು 2D ಶೇಪ್ ಇದೆ, ತ್ರಿಕೋಣ ಇದೆ, ಹೌದಾ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ನಾವು, ಟ್ರಯಾಂಗಲ್ ಅಂತ ಕರಿತೀವಿ, ಹೌದಾ. ಸೊ ಇದನ್ನ ಇಲ್ಲಿ ನಾನು ಟೈಪ್ ಮಾಡ್ತೀನಂತೆ, 1 ನಿಮಿಷ. ಸೊ ಟ್ರಯಾಂಗಲ್, ಹೌದಾ, ಅದನ್ನ ಇಲ್ಲಿ ಬರಿತೀನಿ. ಓಕೆ, ಟ್ರಯಾಂಗಲ್ ಅಂತ ಬರ್ದೆ. ನಂತರ ಮತ್ಯಾವಿದಾವೆ, ಇಲ್ಲಿ ಏನ್ ಕಾಣ್ಲಿಕ್ಕತ್ತದ ನಿಮಗೆ, ಇದೇನಿದೆ, ಇದು ಒಂದು ಚೌಕ್ ರೂಪದಲ್ಲಿದೆ, ಹೌದಾ ಇಲ್ಲೋ. ಚೌಕ್ ರೂಪದಲ್ಲಿದೆ ಅಂದ್ರೆ ಇಲ್ಲಿ ಬಂತು, ಚೌಕ್ ಅಂದ್ರೆ ಸ್ಕ್ವೇರ್ ಅಂತ ಅರ್ಥ, ಹೌದಾ. ಸ್ಕ್ವೇರ್ ಇದೆಯೋ ಇಲ್ಲೋ, ಅದರಲ್ಲಿ ಮತ್ತೆ 4 ಚಿಕ್ಕ ಚಿಕ್ಕದಾದಂತ ಖಾನೆಗಳು ಮಾಡಿದ್ದಾರೆ, ಅದು ಕೂಡ ಚೌಕ್ ರೂಪದಲ್ಲಿಯೇ ಇದೆ. ಹಾಗಾದ್ರೆ ಇದೇನಾಯ್ತು, ಸ್ಕ್ವೇರ್ ಆಯ್ತು, ಹೌದಾ. ಎಸ್. ಸೊ ಅದನ್ನ ಇಲ್ಲಿ ಟೈಪ್ ಮಾಡ್ತೀನಂತೆ, 1 ನಿಮಿಷ. ಎಸ್, ಸ್ಕ್ವೇರ್, ಹೌದಾ. ನಂತರ ಅದಾದ್ಮೇಲೆ ಯಾವ ಒಂದು ಚಿತ್ರ, ಇದು ಕೂಡ ಚೌಕ್ ರೂಪದಲ್ಲಿಯೇ ಇದೆ, ಹೌದಾ. ಎಸ್, ಇಲ್ಲಿ ನೋಡಿ, ಈ ಬಾಗಿಲ ಒಂದು ಏನ್ ನೀವು ಆಕಾರ ನೋಡ್ಲಿಕತ್ತೀರಿ, ಆಮೇಲೆ ಇದೇನ ಆಕಾರ ನೋಡ್ಲಿಕತ್ತೀರಲ್ಲ, ಇದು ಯಾವ ರೂಪದಲ್ಲಿದೆ, ಇದು ಒಂದು ಆಯತ ರೂಪದಲ್ಲಿದೆ, ರೆಕ್ಟ್ಯಾಂಗಲ್ ರೂಪದಲ್ಲಿ ಇದೆಯೋ ಇಲ್ವೋ, ಹೌದಾ ಇಲ್ವೋ. ಸೊ ಹಾಗಾದ್ರೆ ಇಲ್ಲಿ ಬರುತ್ತೆ ಆಯತ, ಹೌದಾ. ಎಸ್, ಆಯತ. ನಂತರ ಇದೇನ್ ನೋಡ್ಲಿಕತ್ತೀರಿ ನೀವು, ಇದೇನಿದೆ ಇದು, ಇದು ಒಂದು ವೃತ್ತ, ಹೌದಾ. ವೃತ್ತ ಎಲ್ಲಿದೆ, ಇಲ್ಲಿದೆ ನೋಡಿ ವೃತ್ತ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ, ಸರ್ಕಲ್ ಅಂತ ಅಂತೀವಿ ಇಂಗ್ಲಿಷ್ ನಲ್ಲಿ, ಹೌದಾ. ಸೊ ಅದನ್ನ ಇಲ್ಲಿ ತೋರಿಸ್ತೀನಂತೆ, ಹೌದಾ. ಸೊ ಈಗ ಚೆಕ್ ಮಾಡೋಣವಾ. ಎಸ್, ಎಲ್ಲೂ ಇಲ್ಲಿ ನಾನು ಏನ್ ಮಾಡಿದ್ವಿ, ಬೇರೆ ಬೇರೆ ಒಂದು ಆಕಾರಗಳ ಹೆಸರುಗಳು ಏನೇನು ಅಂತೂ ನಾವು ಬರೆದ್ವಿ, ಹೌದಾ, ಬರೆದ್ವಿ. ಸೊ ಈ ರೀತಿ ನೀವು ನಮ್ಮ ದಿನನಿತ್ಯ ಒಂದು ವಸ್ತುಗಳಲ್ಲಿಯೂ ಕೂಡ ನಾವ್ ಏನ್ ಮಾಡ್ತೀವಿ, ಇದು ಏನಿದೆ ಆಕ್ಚುಲಿ, ಇದು ಹಲವಾರು ಆಕಾರಗಳನ್ನ ಕೂಡಿ ರಚನೆ ಆದಂತಹ ಒಂದು ಆಕಾರನೇ ಅಂತಾನೆ ಹೇಳ್ಬಹುದು, ಹೌದಾ. ಆದ್ರೆ ಇದಕ್ಕೆ ಬೇಸ್ ಯಾವುದು, ಬೇಸು 2D ಶೇಪ್ಸ್, ಹೌದಾ. ಅದಕ್ಕೆ ಬೇಸ್ ಯಾವುದು, ನಮ್ಮ ಒಂದು 2D ಶೇಪ್ಸ್, ಹೌದಾ ಇಲ್ವೋ. ಸಮತಲ ಚಿತ್ರಗಳು ಅಂತ ಹೇಳ್ತೀವಿ ನಾವು, ಹೌದಾ. ಸೊ ಇದಕ್ಕೆ ಬೇಸ್ ಯಾವುದು, ಸಮತಲ ಚಿತ್ರಗಳೇ. ಇವನನ್ನ ಉಪಯೋಗಿಸ್ಕೊಂಡು ಇದನ್ನ ತಯಾರು ಮಾಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ. ಎಸ್. 1 ನಿಮಿಷ. ಓಕೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ. ಎಸ್. ಈಗ ಮುಂದಿನ ವಿಷಯ ಯಾವುದು ಅಂದ್ರೆ 3D ಶೇಪ್ ಬಗ್ಗೆ ಮಾತಾಡೋಣ, ಅಥವಾ ನಮ್ಮ ಘನಾಕೃತಗಳು ಅಂತ ನಾವ್ ಏನ್ ಅಂತೀವಲ್ಲ, ಅದಕ್ಕೆ ನಾವು 3D ಶೇಪ್ ಅಂತ ಮಾತಾಡೋಣ. ಘನಾಕೃತಗಳು ಅಂದ್ರೆ ಏನು, ಅದನ್ನ ನೀವು ಎಲ್ಲೆಲ್ಲಿ ನೋಡ್ತೀರಿ, ಈಗ ನೀವು ಸುತ್ತಮುತ್ತಲು ಏನ್ ನೀವು ಆಬ್ಜೆಕ್ಟ್ಸ್ ನೋಡ್ಲಿಕ್ಕತ್ತಿರಲ್ಲ ನಿಮ್ಮ ಆಜು ಬಾಜು, ಅವೆಲ್ಲಾ ಕೂಡ ಏನಿದ್ದಾವೆ, ಘನಾಕೃತಿಗಳ ರೂಪದಿಂದನೇ ತಯಾರಾಗಿದ್ದಾವೆ. ಉದಾಹರಣೆಗೆ ನಿಮ್ಮ ಒಂದು ನೋಟ್ಬುಕ್ ಆಗಿರಬಹುದು, ನಿಮ್ಮ ಒಂದು ಪೆನ್ಸಿಲ್ ಆಗಿರಬಹುದು, ನಿಮ್ಮ ಪೆನ್ ಆಗಿರಬಹುದು, ಅಥವಾ ನಿಮ್ ರಬ್ಬರ್ ಆಗಿರಬಹುದು, ಹೌದಾ, ನಿಮ್ಮ ಒಂದು ಬ್ಯಾಗ್ ಆಗಿರಬಹುದು, ಇವೆಲ್ಲಾನು ಎಲ್ಲಿ ಬರ್ತವೆ, ಘನಾಕೃತದಲ್ಲಿಯೇ ಬರ್ತಾವೆ, ಹೌದಾ. ಸೊ ಘನಾಕೃತಗಳಲ್ಲಿ ಯಾವ ರೀತಿ ಇದಾವೆ, ಏನೇನ್ ನೋಡಬಹುದು ನಾವು, ಅದರಲ್ಲಿ ಮೊದಲಿಗೆ ಘನಾಕೃತಗಳನ್ನ ನಾವು ಯಾವ ರೀತಿ ನೋಡ್ತೀವಿ ಅಂತಂತಂದ್ರೆ, ಇದರಲ್ಲಿ ಮುಖಗಳು, ಅಂಚುಗಳು ಮತ್ತು ಶೃಂಗಗಳು ಅಂತ ಬರ್ತಾವೆ, ಹೌದಾ. ನಾನ್ ನಿಮ್ಗೀಗೆ ಘನಾಕೃತವನ್ನ ತೋರಿಸ್ತೀನಿ, 1 ನಿಮಿಷ. ನಾನ್ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಂತೆ, 1 ನಿಮಿಷ. ಎಸ್ ಮಕ್ಳೇ, ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕತ್ತೀನಿ ನೋಡಿ ಈಗ. ಓಕೆ. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕತ್ತದ.
ಎಸ್. ಸೊ ಇದೇನ್ ನೋಡ್ಲಿಕತ್ತಿರ್ಲ, ಇದು ಇಲ್ಲಿ ಏನಿದಾವೆ, ಇಲ್ಲೆಲ್ಲ ಏನಿದಾವೆ, ಇಲ್ಲೆಲ್ಲ ಚೌಕಗಳಿದಾವೆ. ಹೌದಾ? ಎಷ್ಟಿದಾವೆ ಚೌಕಗಳು? 1 2 3 4 5 6 ಚೌಕಗಳಿದಾವೆ. ಸೊ 6 ಚೌಕಗಳನ್ನ ಕೂಡಿ ಏನಾಗ್ತದೆ? ಒಂದು ಘನಾಕೃತ ತಯಾರಾಗುತ್ತೆ. ಯಾವ ಘನಾಕೃತ ತಯಾರಾಗುತ್ತೆ ಮಕ್ಳೇ? ಯಾರಾದ್ರೂ ಹೇಳ್ಬಹುದಾ? ಯಾವ ಒಂದು ಘನಾಕೃತಿ ಬಗ್ಗೆ ಮಾತಾಡ್ಲಿಕತ್ತೀನಿ ಅಂತ? ಹೌದಾ? ಚೌಕಗಳನ್ನ ಕೂಡಿ ಯಾವ ಘನಾಕೃತಿಯನ್ನ ಮಾಡ್ತೀವಿ ನಾವು? ಅದಕ್ಕೆ ನಾವ್ ಏನಂತ ಕರಿತೀವಿ? ಅದಕ್ಕೆ ಕ್ಯೂಬ್ ಅಂತ ಕರಿತೀವಿ. ಹೌದಾ ಇಲ್ವೋ? ಕ್ಯೂಬ್ ಅಂತ ಅಂತೀವಿ ನಾವು. ಹೌದಾ? ಸರಿನಾ? ಹೌದಾ ಇಲ್ವೋ? ಗೋಳ ಅಂತ ಹೇಳ್ತೀವಿ ನಾವು. ಗೋಳ ಅಂತ. ಸಾರಿ, ಗೋಳ ಅಲ್ಲ, ಸಾರಿ, ಘನ ಅಂತ ಹೇಳ್ತೀವಿ ನಾವು. ಹೌದಾ? ಘನ. ಗೋಳ ಅಂದ್ರೆ ಮತ್ತದು ಬೇರೆ ಆಗುತ್ತೆ, ಸ್ಪಿಯರ್ ಆಗುತ್ತೆ. ಹೌದಾ? ಗೋಳಲ್ಲ, ಘನ ಅಂತ ಹೇಳ್ತೀವಿ. ಹೌದಾ? ಘನವನ್ನ ನಾವಿಲ್ಲಿ ನೋಡ್ಲಿಕತ್ತೀವಿ. ಹೌದಾ ಇಲ್ವೋ? ಸೊ ಎಲ್ಲಾ ಒಂದು ಚೌಕಗಳನ್ನ ಕೂಡಿಸಿ ನಾವ್ ಏನ್ ಮಾಡ್ತೀವಿ? ಘನವನ್ನ ತಯಾರು ಮಾಡ್ತೀವಿ. ಹೌದಾ? ಸೊ ಈಗ ಇದನ್ನ ಯಾವ ರೀತಿ ಕೂಡಿದ್ರೆ ಇದು ಓಪನ್ ಆಗುತ್ತೆ, ಕ್ಲೋಸ್ ಆಗಿ ತಯಾರಾಗುತ್ತೆ ನೋಡಿ ಈಗ. ಎಸ್. ಇದೇನಾಯ್ತು? ನಮ್ಮ ಒಂದು ಘನ ತಯಾರಾಯ್ತು ಮಕ್ಕಳೇ. ಹೌದಾ? ಸೊ ಘನದಲ್ಲಿ ಅಥವಾ ಒಂದು ಘನಾಕೃತದಲ್ಲಿ ಯಾವ್ಯಾವ ಭಾಗಗಳು ಬರ್ತಾವ? ಮೊದ್ಲಿಗೆ ಬರೋದು ಯಾವ್ದು ಹೇಳಿ? ಅದಕ್ಕೆ ನಾವ್ ಏನಂತ ಕರಿತೀವಿ? ಮುಖಗಳು, ಅಂಚುಗಳು ಮತ್ತು ಶೃಂಗಗಳು ಅಂತ ಕರಿತೀವಿ. ಹೌದಾ? ಹೌದಾ ಇಲ್ವೋ? ಹಾಗಾದ್ರೆ ಶೃಂಗಗಳು ಅಂದ್ರೆ ಏನು? ಶೃಂಗಗಳು ಎಷ್ಟಿರ್ತಾವೆ? ಯಾರಾದ್ರೂ ಹೇಳ್ಬಹುದಾ? ಶೃಂಗಗಳು ಎಷ್ಟಿರ್ತಾವೆ? ಶೃಂಗಗಳು ಅಂದ್ರೆ ಮೂಳೆಗಳು. ಈ ಒಂದು ಘನದಲ್ಲಿ ಇರುವಂತಹ ಮೂಳೆಗಳಿಗೆ ನಾವು ಶೃಂಗಗಳು ಅಂತೀವಿ. ಅಂದ್ರೆ ಎಷ್ಟಿದಾವೆ ಎಣಿಸಿ? 1 2 3 4 5 6 7 8 ಶೃಂಗಗಳು ಅದಾವ ಮತ್ತೆ. ಹೌದಾ? ಅದೇ ರೀತಿ ಅಂಚು ಅಂದ್ರೆ ಏನು? ಅಂಚು ಅಂದ್ರೆ ಏನು? ಅಂಚು ಅಂದ್ರೆ ಒಂದು ಘನದ ಚೌಕಟ್ಟಿನಲ್ಲಿ ಉಂಟಾಗುವಂತಹ ಒಂದು ರೇಖಾಖಂಡಗಳನ್ನು ನಾವು ಅಂಚು ಅಂತ ಕರಿತೀವಿ. ಸೊ ಇದೇನ್ ನೀವು ಒಂದು ಘನದಲ್ಲಿ ರೇಖಾಖಂಡ ಏನ್ ನೋಡ್ಲಿಕ್ಕತ್ತಿರಲ್ಲ, ಇವಕ್ಕೆ ನಾವ್ ಏನಂತ ಕರಿತೀವಿ? ಅಂಚು ಅಂತ ಕರಿತೀವಿ. ಹಾಗಾದ್ರೆ ಇವೆ ಎಷ್ಟಿದಾವೆ? 1 2 3 4 5 6 7 8 9 10 11 12 ಒಟ್ಟಾರೆ ಎಷ್ಟಿದಾವೆ ಮಕ್ಳೇ ಅಂಚು? 12 ಅಂಚುಗಳು ಇದಾವೆ. ಕೊನೆಗೆ ಬರೋದು ಮುಖಗಳು ಅಂತ ಹೇಳ್ತೀವಿ. ಮುಖಗಳು ಅಂದ್ರೆ ಏನು? ಸೊ ಘನದ ಒಂದು ಸಮತಟ್ಟಾದ ವರ್ಗಾಕೃತಿಯ ಮೇಲ್ಮುಖಗಳನ್ನ ನಾವೇನಂತ ಕರಿತೀವಿ? ಮುಖಗಳು ಅಂತ ಕರಿತೀವಿ. ಸೊ ಇದೇನು ಹೊರಗಿಂದ ಮೇಲ್ಮುಖಗಳು ಏನ್ ಕಾಣ್ಲಿಕ್ಕತ್ತದಲ್ಲ, ಇವಕ್ಕೆ ನಾವೇನಂತ ಕರಿತೀವಿ? ಮುಖಗಳು ಅಂತ ಕರಿತೀವಿ. ಇವು ಎಷ್ಟಿದಾವೆ ಹಾಗಾದ್ರೆ? ಇದು ಒಂದನೇದ್ದು, ಇದು ಕಡಿ ಸೈಡ್ ಎರಡನೇದ್ದು, ಈ ಕಡೆ ಮೂರನೇದ್ದು. ಹೌದಾ? ಕೆಳಗಿಂದು ನಾಲ್ಕನೇದ್ದು, ಈ ಕಡೆ ಐದನೇದ್ದು, ಈ ಕಡೆದು ಆರನೇದ್ದು. ಹೌದಾ? ಸೊ ಒಟ್ಟಾರೆ ಎಷ್ಟಿದಾವ ಮಕ್ಳೇ? 6 ಮುಖಗಳು ಇದ್ದಾವೆ. ಸೊ ಒಂದು ಘನಕ್ಕೆ 8 ಶೃಂಗಗಳು, 12 ಅಂಚುಗಳು, 6 ಮುಖಗಳು ಇರ್ತಾವೆ. ಅರ್ಥ ಆಯ್ತಾ ಮಕ್ಳೇ? ಎಸ್, ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಘನಾಕೃತಗಳಲ್ಲಿ ಏನಾಗ್ತದೆ? ಘನಾಕೃತಗಳನ್ನ ರಚನೆ ಆಗ್ಬೇಕು, ಅವು ಕೂಡಿ ಬರ್ಬೇಕಂದ್ರೆ ಅವಕ್ಕೆ ಆಧಾರ ಯಾವುದು? 2D ಶೇಪ್ ಅಥವಾ ಸಮತಲ ಚಿತ್ರಗಳು. ಅವನನ್ನ ಸೇರಿಸಿ ನಾವ್ ಏನ್ ಮಾಡ್ತೀವಿ? ಘನಾಕೃತಗಳನ್ನ ತಯಾರು ಮಾಡ್ತೀವಿ. ಘನಾಕೃತಗಳಲ್ಲಿ 3 ಭಾಗಗಳು ಬರ್ತಾವೆ: ಮುಖಗಳು, ಅಂಚುಗಳು ಮತ್ತು ಅವಕ್ಕೆ ನಾವು ಶೃಂಗಗಳು ಅಂದ್ರೆ ಅದರ ಒಂದು ಪಾರ್ಟ್ಸ್. ಹೌದಾ? ಮುಖಗಳು, ಅಂಚುಗಳು ಮತ್ತು ಶೃಂಗಗಳು ಅಂತ ಅವನ್ನ ಕರಿತೀವಿ ನಾವು. ಸೊ ನಮ್ಮ ಸುತ್ತಮುತ್ತಲಿನ ಇರುವಂತಹ ಒಂದು ಹಲವಾರು ಆಬ್ಜೆಕ್ಟ್ಸ್ ಗಳನ್ನ ನಾವ್ ಏನಂತೀವಿ? ಘನಾಕೃತಗಳನ್ನೇ ಅಂತೀವಿ. ಹೌದಾ? ಸೊ ಈ ರೀತಿ ಘನಾಕೃತಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬಹುದು. ಇಲ್ಲಿ ನೋಡಿ, ಈ ರೀತಿ ಮೂವ್ಮೆಂಟ್ ಮಾಡ್ತೀನಿ. ಸೊ ನೀವು ನೋಡಬಹುದು ಯಾವ ರೀತಿ ಇಲ್ಲಿ ಹೇಗಾಗಿದೆ ಅಂತ. ಹೌದಾ? ಎಸ್, ನೋಡಿ ಇಲ್ಲಿ. ಹೌದಾ? ಅದನ್ನೇ ನಾನೀಗ ಓಪನ್ ಮಾಡ್ತೀನಿ. ಸೊ ಈ ರೀತಿ ಬರುತ್ತೆ ಅದು. ಮತ್ತೆ ತಿರ್ಗಾ ಕ್ಲೋಸ್ ಮಾಡಿದ್ರೆ ಒಂದು
ಘನ ರೂಪದಲ್ಲಿ ತಯಾರಾಗುತ್ತೆ. ಓಕೆ. ಎಸ್, ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಒಂದು 2D ಮತ್ತು 3D ಶೇಪ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ ಮಕ್ಕಳೇ. ಅದೇ ರೀತಿ ನಮ್ಮ ಒಂದು ಘಾತಾಂಕಗಳು ಮತ್ತು ಘಾತಗಳು ಎಂಬ ಚಾಪ್ಟರ್ ಮೇಲೆ MCQ ಸೆಷನ್ ಅನ್ನ ಮಾಡ್ಕೊಂಡ್ವಿ. ಈಗ ಮುಂದಿನ ಕ್ಲಾಸಲ್ಲಿ ನಾವು ಮುಂದಿನ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ ಅಂತ. ಆಮೇಲೆ ನಿಮಗೆ ಹಲವಾರು ಉದಾಹರಣೆಗಳನ್ನ ಕೊಟ್ಟು ಇದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಂತೆ. ಇವತ್ತಿನ ಕ್ಲಾಸನ್ನ ಮಕ್ಕಳೇ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್ ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.